ಹಲೋ ಎವ್ರಿ ಒನ್, ವೆಲ್ಕಮ್ ಟು ಡೇ 12 ಮಿನಿಲಾಗ್. ಇವತ್ತು ನಾನು ನಿಮಗೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ. ಪ್ರೀವಿಯಸ್ ಲಾಗಲ್ಲಿ ವಡೆ ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೆ. ಇವಾಗ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೆಸರುಬೇಳೆ 1/4 kg ಅಷ್ಟು ತೊಗೊಂಡಿದ್ದೀವಿ. ಅದನ್ನು ತೊಳೆದು ಅದಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀವಿ. ಇಷ್ಟು ಬೆಂದರೆ ಸಾಕು. ಕೆಲವರು ಕುಕ್ಕರ್ಗೆ ಹಾಕಿ ಕೂಡ ವಿಜಲ್ ಹಾಕ್ಸ್ತಾರೆ. ಕುಕ್ಕರ್ಗೆ ಹಾಕೋ ನೆಸೆಸಿಟಿ ಇಲ್ಲ, ಹಂಗೆ ಪಾತ್ರೆನಲ್ಲೇ ಬೇಯುತ್ತೆ. ತುಪ್ಪ ಹಾಕೋದ್ರಿಂದ ಬೇಗ ಬೆಂದೋಗುತ್ತೆ. ಇನ್ನು ಇಷ್ಟು ಬೆಂದಾದಮೇಲೆ ನೆಕ್ಸ್ಟು ಬೆಲ್ಲ ತೊಗೊಂಡು ಒಂದು ಉಂಡೆ ಅಷ್ಟು ಬೆಲ್ಲ ತೊಗೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ. ಕೆಲವರು ಸ್ವೀಟ್ ಚೆನ್ನಾಗಿ ತಿನ್ನೋರು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನಮಗೆ ಇಷ್ಟು ಸಾಕು ಅಂತೇಳಿ ಇಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇನ್ನು ಬೆಲ್ಲನ ಕಾಯಿಸಿ ಅದಾದಮೇಲೆ ಅದನ್ನು ಕರಗಿಸಿ ಅದಾದಮೇಲೆ ಸೋಸಿ ಕೂಡ ಹಾಕೋಬೋದು. ಅವಾಗೇನಾದರೂ ಸಣ್ಣ ಪುಟ್ಟ ಧೂಳಿದ್ರೆ ಅದೆಲ್ಲ ಸಿಗುತ್ತೆ. ಬಟ್ ನಾವಿಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ಇನ್ನು ರುಬ್ಕೊಳ್ಳೋದಕ್ಕೆ ತೆಂಗಿನ ತುರಿ, ಹಾಗೆ ಒಣ ಶುಂಠಿ ಮತ್ತು ಏಲಕ್ಕಿ ಈ ಮೂರನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈ ಪೇಸ್ಟ್ನು ಕೂಡ ಏನು ಕುದೀತಾ ಇರುತ್ತೆ ಅದಕ್ಕೆ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಹುರಿದು ಹಾಗೆ ಅದನ್ನು ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ಶಾವಿಗೆ ತೊಗೊಂಡು ಅದೊಂದು ಸ್ವಲ್ಪ ಹಾಕಿ ಹುರಿದು ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಕುದಿಸಿದ್ರೆ ಪಾಯಸ ರೆಡಿ. ತುಂಬ ರುಚಿಯಾಗಿತ್ತು ಪಾಯಸ. ಹೆಸರುಬೇಳೆ ಪಾಯಸ ತುಂಬ ತಂಪು ಕೂಡ. ಸೊ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಹಾಕಿ. 30 days ಬಿಡದೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಅಂತ ಏನು ಚಾಲೆಂಜ್ ತೊಗೊಂಡಿದ್ದೆ ಅದನ್ನು ಬಿಡದೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತಾಯಿಲ್ಲ. ಹಾಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನಾಳೆ ಸಿಗ್ತೀನಿ.